ಇನ್ನು ರಾಯಚೂರು ವಾರ್ತೆಗಳನ್ನು ಪ್ರಯತ್ನಿಸುತ್ತಿರುವರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರದ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Proper sanitation for students. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಾಲ್ ರೋಡ್, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇನ್ನು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ತುಂಗಭದ್ರಾ ಎಡದಂಡೆ ಕಾಲುವೆ ಅಕ್ರಮ ನೀರಾವರಿ ತಡೆ, ಯಡಿಯೂರಪ್ಪನವರ ಆಶೆ ನಿರಾಶೆಯಾಗದಿರಲಿ, ರಾಘವೇಂದ್ರ ಕುಷ್ಟಗಿ. ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮುಂಚಿತವಾಗಿ ಅಕ್ರಮ ನೀರಾವರಿ ತೆರವುಗೊಳಿಸಲು ಮುಂದಾಗಲಿ, ಚಾಮರಾಜ್ ಮಾಲಿ ಪಾಟೀಲ್. ನಗರದ ಹದಗೆಟ್ಟ ರಸ್ತೆ ದುರಸ್ತಿಗೆ ಆಗ್ರಹಿಸಿ ರಕ್ಷಣಾ ಸೈನ್ಯದಿಂದ ಮನವಿ. ಲಿಂಗಸೂಗೂರು ತಾಲೂಕಿನ ಬಸವ ಪಗಡದೊಡ್ಡಿಯಲ್ಲಿ 9 ಕುಟುಂಬಗಳಿಗೆ ದಿಗ್ಬಂಧನೆ, ರಸ್ತೆ ಬಂದ್ ಆಗಿದ್ದರಿಂದ ಇಕ್ಕಟ್ಟಿನಲ್ಲಿ 45 ಜನರು. ಮತ್ತು ಬಿಡುಪ್ನೂರು ಹೋಬಳಿಯಲ್ಲಿ ಹತ್ತಿ ಬೆಳೆಗೆ ಮಿಡಿತ ಹಾವಳಿ, ಆತಂಕ ಪಡದಂತೆ ಕೃಷಿ ಇಲಾಖೆ ಮನವಿ. ಹಸಿರು ಕ್ರಾಂತಿ ಹರಿಕಾರ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ನಗರದ ಸ್ಟೇಷನ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು. ಹಸಿರು ಕ್ರಾಂತಿ ಹರಿಕಾರ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ನಗರದ ಸ್ಟೇಷನ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು. ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಲಾರ್ಪಣೆ ಮಾಡಿದರು. RDA ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಯು ದೊಡ್ಡಮಲ್ಲೇಶಪ್ಪ, ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ರಾಜ್ಕುಮಾರ್, RDA ಸದಸ್ಯ ಭೀಮಣ್ಣ ಮಂಚಾಲ್, ನಗರಸಭೆ ಸದಸ್ಯ NK ನಾಗರಾಜ್ ಮಾಲಾರ್ಪಣೆ ಮಾಡಿದರು. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಬಿ ಗೋವಿಂದ್, ದುರ್ಗೇಶ್ ನಿಜಾಂಕಾರಿ, ರಾಘವೇಂದ್ರ ಇಟಗಿ, ಅನಿಲ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸುಬ್ರಹ್ಮಣ್ಯಂ, ಪೌರಾಯುಕ್ತ ದೇವೇಂದ್ರ ದೊಡ್ಡಮನಿ,
ಸಹಾಯಕ ನಿರ್ದೇಶಕ ರಾಜೇಂದ್ರ ಜಲ್ದಾರ್, ಬೇಬಿ ಹುಣಸ್ವಾರ್ ಇದ್ದರು. ದಲಿತ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ಮಾಲಾರ್ಪಣೆ ಮಾಡಿದರು. ಡಾಕ್ಟರ್ ಬಾಬು ಜಗಜೀವನರಾಮ್ ಯುವಕ ಸಂಘದಿಂದ ಮಾಲಾರ್ಪಣೆ ಮಾಡಲಾಯಿತು. ಎನ್ ಜಂಬಣ್ಣ, ವೆಂಕಟೇಶ್, ತಾಯಪ್ಪ, ಆರ್ಎನ್ ನಾರೇಂದ್ರ, ರವಿಕುಮಾರ್, ಗೋವಿಂದರಾಜ್ ಇತರರು ಇದ್ದರು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ನೀರಿನ ಕಳ್ಳತನ ತಡೆಯಲು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಡಳಿತಗಳು ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ತೆರವಿಗೆ ಮುಂದಾಗಿರುವುದು ಸ್ವಾಗತಾರ್ಹವಾಗಿದ್ದು, ರಾಜ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರು ಈ ಕುರಿತು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಅವರ ಆಶಯ ನಿರಾಶೆಯಾಗದಂತೆ ಜಿಲ್ಲಾಡಳಿತಗಳನ್ನು ಕ್ರಮ ವಹಿಸಬೇಕೆಂದು ತುಂಗಭದ್ರಾ ಎಡದಂಡೆ ನಾಳೆ ಹಿತ ರಕ್ಷಣಾ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ನೀರಿನ ಕಳ್ಳತನ ತಡೆಯಲು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಡಳಿತಗಳು ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ತೆರವಿಗೆ ಮುಂದಾಗಿರುವುದು ಸ್ವಾಗತಾರ್ಹವಾಗಿದ್ದು, ರಾಜ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರು ಈ ಕುರಿತು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಅವರ ಆಶಯ ನಿರಾಶೆಯಾಗದಂತೆ ಜಿಲ್ಲಾಡಳಿತಗಳನ್ನು ಕ್ರಮ ವಹಿಸಬೇಕೆಂದು ತುಂಗಭದ್ರಾ ಎಡದಂಡೆ ನಾಳೆ ಹಿತರಕ್ಷಣಾ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ 2.5 ಲಕ್ಷ ಎಕರೆ ಅಕ್ರಮ ನೀರಾವರಿ ನಡೆಯುತ್ತಿದೆ. ಜೆಸ್ಕಾಂ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹಫ್ತಾ ವಸೂಲಿ ನಡೆಯುತ್ತಿದ್ದು, ತಡೆಯಲು ಸಮಿತಿ ಸತ್ಯ ಶೋಧನಾ ಸಮಿತಿ ವರದಿಯಂತೆ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಇವರು ಸ್ಪಂದಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದ್ದಾರೆ. ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಬೆಂಬಲಿಸಿದ್ದು ಅಭಿನಂದನಾರ್ಹವಾಗಿದೆ. ಮುಖ್ಯಮಂತ್ರಿಗಳು ಅಕ್ರಮ ತೆರವಿಗೆ ಸೂಚನೆ ನೀಡಿದ್ದಾರೆ. ಅವರ ಆಶೆ ನಿರಾಶೆಯಾಗಬಾರದು, ಸರ್ಕಾರ ಸೋಲಬಾರದು. ಅಕ್ರಮ ತೆರವುಗೊಳಿಸುವ ಮೂಲಕ ಜಿಲ್ಲೆ ಆರ್ಥಿಕ ಜೀವನಾಡಿಯಾಗಿರುವ ಯೋಜನೆಯಡಿ ರೈತರಲ್ಲಿ ಭರವಸೆ ಮೂಡಿಸುವಂತಾಗಬೇಕು ಎಂದರು. ಸಿಂಧನೂರಿನಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಸಮಿತಿ ರಚಿಸಿ ಗ್ರಾಮ ಸಭೆ ನಡೆಸುವುದಾಗಿ ಸೂಚಿಸಿದ್ದಾರೆ. ಕೂಡಲೇ ಅಕ್ರಮ ತೆರವುಗೊಳಿಸುವ ಭರವಸೆ ಇದೆ ಎಂದರು. ಎಡದಂಡೆ ಕಾಲುವೆ ಆಗು ಹೋಗುಗಳನ್ನು ಗಮನಿಸಲು ಹೋರಾಟ ಸಮಿತಿ ಜಾಗೃತ ದಳವನ್ನು ರಚಿಸಲು ಉದ್ದೇಶಿಸಿದೆ. ಜಿಲ್ಲಾಡಳಿತಕ್ಕೆ ಅಗತ್ಯ ಮಾಹಿತಿ ನೀಡಿ ಸಹಕರಿಸಲಾಗುತ್ತದೆ. ಕಾಲುವೆ ವ್ಯಾಪ್ತಿಯಲ್ಲಿರುವ ಅಕ್ರಮದ ಕುರಿತು ಸಂಗ್ರಹಿಸಿರುವ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ನೀಡಿ ಮೌಲ್ಯಮಾಪನ ನಡೆಸಲಿದೆ ಎಂದರು. ಇತ್ತೀಚೆಗೆ ಜನಾಂಗ ನೆನಪಿಲ್ಲ ನನಗೆ ಇಲ್ಲಿ ತುಂಗಭದ್ರಾ ಎಡದಂಡೆ ರೈತ ಹಿತರಕ್ಷಣಾ ಸಮಿತಿಯಿಂದ ಏನು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿ ಕಾಲುವೆ ಗುಂಟ ಅಡ್ಡಾಡಿ 140 ಫೋಟೋಗ್ರಾಫ್ಗಳನ್ನು ನಾವು ತೆಗೆದಿದ್ದೀವಿ. ಅದರ ನಮ್ಮ ಸ್ವಾಮಿಯವರು ಫೋಟೋಗ್ರಾಫರ್ ತಮ್ಮ ಎಲ್ಲರಿಗೂ ಪೆನ್ ಡ್ರೈವ್ನ ಮೂಲಕ ಎಲ್ಲರಿಂದ ಕಳಿಸಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಅವರನ್ನು ಹೇಳಿದ್ದರು, ಅದು ತಮ್ಮಲ್ಲಿ ಸೂಚಿಸಿದರು. ಇದು ಎಷ್ಟು ಭಯಾನಕ ಇದೆ ಅಂದರೆ, ಸರ್ಕಾರದ ಯಾವುದೇ ಏತ ನೀರಾವರಿಗಳು ದೇಶ ಮಟ್ಟದಲ್ಲಿ ಉಂಟು. ಸಿಂಗ್ಟಾವೂರು ಏತ ನೀರಾವರಿ ಇರ್ಬೋದು, ರಾಂಪುರ್ ಏತ ನೀರಾವರಿ ಇರ್ಬೋದು, ಎಲ್ಲ ಏತ ನೀರಾವರಿಗಳಿಗಿಂತ ಅತ್ಯಂತ ಯಶಸ್ವಿಯಾಗಿ ಅಕ್ರಮ ಏತ ನೀರಾವರಿ ನಡೀತಾ ಇದ್ದೀವಿ. ಸರ್ಕಾರಕ್ಕೆ ಮಾಡಲೇ ಆಗಲಿಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ಏತ ನೀರಾವರಿಯನ್ನು ಕಾಲುವೆಗೆ ಬಹಿರಂಗವಾಗಿ ಪಂಪ್ ಸೆಟ್ಗಳನ್ನು ಕೂಡಿಸಿ ಅಕ್ವಾಡಕ್ಟ್ನ ಕೆಳಗಡೆ ಪೈಪ್ಗಳನ್ನು ಹಾಕಿ ಮತ್ತೊಂದು ಭಾಗಕ್ಕೆ ನೀರು ಸಾಗಿಸ್ತಕ್ಕಂಥದ್ದು ವಿಶೇಷವಾಗಿ ತುರಿವಿಯಾಳ ಇತ್ಯಾದಿ ಭಾಗದಲ್ಲಿ ನಾವೇನು ನೋಡಿ ಬಂದ್ವಿ. ನಾವು ಹೊಲಗಳನ್ನು ನೋಡಿದ್ವಿ, ಕಾಲುವೆಯನ್ನು ನೋಡಿದ್ವಿ. ಒಂದೊಂದು ಕಡೆಗೆ 20 ಮೋಟರ್ ಸೆಟ್ ಮಾಡಿದ್ದಾರೆ. 20 ಅದು ಹೆಂಗಂದರೆ ಈ ಅಕ್ರಮದೊಳಗೆ KBಯವರು, ನೀರಾವರಿ ಇಲಾಖೆಯವರು
ಭಾಗಿಯಾಗದೇ ಇದ್ದರೆ ಸಾಧ್ಯನೇ ಇಲ್ಲ. ಇದು ಎಷ್ಟು ದೊಡ್ಡ ಹಗರಣ, 2 ದಶಕಗಳ ಒಂದು ದೊಡ್ಡ ಹಗರಣ ಇದೆ. ಅದಕ್ಕಿಂತ ಮುಂಚೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದಿಲ್ಲ. 2 ದಶಕಗಳ ಈ ದೊಡ್ಡ ಹಗರಣದಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ಸೇರಿ ಆ ಅಕ್ರಮ ನೀರಾವರಿಯ ಪ್ರತಿ ಎಕರೆ 2.5 ಲಕ್ಷದ ಕನಿಷ್ಠ ತಮ್ಮದು ಬಿಟ್ಟರೆ 2 ಲಕ್ಷ ಎಕರೆಯಷ್ಟು ಏನು ರೈತರಿದ್ದಾರೆ ಅವರಿಂದ ಪ್ರತಿ ಎಕರೆಗೆ 5 ರಿಂದ 7 ಚೀಲ ಭತ್ತವನ್ನು ಹತ್ತಾರು ಥರ ವಸೂಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಹೇಳಿದ್ದೀನಿ, ಅದರ ಬಗ್ಗೆ ವಿಸ್ತಾರವಾಗಿ ಹೇಳೋದಿಲ್ಲ. ಇದು ಕನಿಷ್ಠ 2.5ರಿಂದ 1500ರಿಂದ 200ರಿಂದ 300 ಕೋಟಿ ರೂಪಾಯಿ ಪ್ರತಿ ಬೆಳೆಯ ಹಗರಣ ಇದೆ. 2 ಬೆಳೆಗೆ ಇಷ್ಟು ದೊಡ್ಡ ಲಾಭದಾಯಕವಾದಂಥ ಅಕ್ರಮವನ್ನು ಅವರು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಸ್ ಯಡಿಯೂರಪ್ಪ ಅವರು ಒಂದು ಅತ್ಯಂತ ಸ್ಪಷ್ಟವಾದ, ಖಚಿತವಾದ, ನಿರ್ದಿಷ್ಟವಾದಂಥ ಒಂದು ಆದೇಶವನ್ನು ಮಾಡಿದರು. ಅಕ್ರಮ ನೀರಾವರಿಯನ್ನು ತಡೆಗಟ್ಟಬೇಕು, ಪೊಲೀಸ್ ಬಲವನ್ನು ತಗೊಂಡು ಎಲ್ಲೆಲ್ಲಿ ನಡೀತದೆ ಅದನ್ನು ಕಿತ್ತಿ ಹಾಕಬೇಕು. ಹಾಗೆ ಅಂತ ಹೇಳಿ ಯಡಿಯೂರಪ್ಪನವರು ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು ಇರಬೇಕಾದ್ರೆ ಅದನ್ನು ತಾನು ಬರೆದ ಮೇಲೆ ಅದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಈಗ ಆಗಾಗಲೇ 6 ತಿಂಗಳ ಮೇಲೆ ಆಯಿತು. ನಮಗೆ ಮತ್ತು ಚಾಮರ್ಸ್ ಮಾಲಿ ಪಾಟೀಲರು, ನಮ್ಮ ಚೇಂಬರ್ ಆಫ್ ಕಾಮರ್ಸ್ನವರು, ವಿಶೇಷವಾಗಿ ನಮ್ಮ ನಾಗರಿಕರು ನಾವೆಲ್ಲ ಕೂಡ ಯೋಚನೆ ಮಾಡಿದ್ವಿ, ಇದು ಸರಿಯಾದ ಟೈಮ್ ಅದನ್ನು ನಿಯಂತ್ರಣ ಮಾಡಲಿಕ್ಕೆ. ಯಾಕಂದರೆ ಒಮ್ಮೆ ಬಿತ್ತನೆ ಆದ ಮೇಲೆ, ನಾಟಿ ಆದ ಮೇಲೆ ಅದನ್ನು ನಿಗ್ರಹಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂಥೇಳಿ 2 ತಿಂಗಳಿಂದಲೇ ನಾವು ಪ್ರಯತ್ನ ಮಾಡಿ ತುಂಗಭದ್ರಾ ಎಡದಂಡೆ ನಾಲೆಯ ಎಲ್ಲ ಏನು ಸಮಿತಿ ಇತ್ತು, ಒಂದು 2-3 ಮೀಟಿಂಗ್ ಮಾಡಿ ನಾವೊಂದು ಸತ್ಯ ಶೋಧನಾ ಸಮಿತಿಯ ರಚನೆ ಮಾಡಿ ಅಲ್ಲಿ ಅಡ್ಡಾಡಿ ಬಂದು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಇವತ್ತಿನ ದಿವಸ ಒಂದು ಒತ್ತಡ ಪ್ರಾರಂಭ ಆಗಿರೋದ್ರಿಂದ ಮೊನ್ನೆ ಸಿಂಧೂರಿನೊಳಗೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಆಡಳಿತ ಮತ್ತು ನೀರಾವರಿ ಇಲಾಖೆಯ ಬಹುತೇಕ ಎಲ್ಲ ಅಧಿಕಾರಿಗಳು ಮತ್ತು KEB ಅಧಿಕಾರಿಗಳು ಒಂದೆಡೆ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು, ಇದನ್ನು ತಡೆಗಟ್ಟಬೇಕು, ಪಹಣಿ ಒಳಗೆ ಅದನ್ನು ದಾಖಲೆ ಮಾಡಬೇಕು, ದಂಡ ಹಾಕಬೇಕು, ಜಾಗೃತಿಯನ್ನು ಮಾಡಬೇಕು ಅಂಥೇಳಿ ಒಂದು ಸಮಿತಿಯ ರಚನೆ ಮಾಡಿ ಇವತ್ತಿನ ದಿವಸ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತುಂಗಭದ್ರಾ ಎಡದಂಡೆ ರೈತ ಹಿತರಕ್ಷಣಾ ಸಮಿತಿಯ ಒಂದು ಜವಾಬ್ದಾರಿ ಏನಂದರೆ, ಇದಕ್ಕೆ ಬಹು ಮುಖ್ಯ ಕಾರಣರಾಗಿ ನಮ್ಮ ಜೊತೆಗೆ ಸಿಕ್ತು ಈ ಚಳವಳಿಗೆ, ಈ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಒಂದಿಷ್ಟು ಮಹನೀಯರ ಹೆಸರುಗಳನ್ನು ನಾವು ಹೇಳಿದ್ದೇವೆ. ಮೊಟ್ಟ ಮೊದಲನೆಯದಾಗಿ ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗಳು ಮಾಡದೇ ಇರತಕ್ಕಂಥ ಒಂದು ಕಟ್ಟುನಿಟ್ಟಿನ ಒಂದು ಒಳ್ಳೆಯ ಆದೇಶವನ್ನು ಮಾಡಿದಂಥ BS ಯಡಿಯೂರಪ್ಪ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಅವರಿಗೆ ನಾವು ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಚಾಮರಾಜ್ ಮಾಲಿ ಪಾಟೀಲ್, ಹರವಿ ನಾಡಗೌಡ, ತ್ರಿವಿಕ್ರಮ್ ಜೋಶಿ, ಬೂದಯ್ಯ ಸ್ವಾಮಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. It is a unique school for your kids with superior quality of education through playway and creative teaching methods. We teach students in the unique way to remember what they are taught. Mama Vidyaniketan will prove its excellence in creating a new chapter in the history of Raichur. Introducing the Montessori system of education. So, why wait? Hurry up! Limited seats available. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Dear parents, we truly promise that Prarthana School will prove its excellence in creating a new chapter in the history of Raichur. Prarthana, the temple of learning. Unique school for your kids with superior quality of education through playway and creative teaching methods. We encourage students in what they love to do. The basic needs for the system of education in Raichur and has worked through the chapters of student syllabus who deny to compete in the field of creative education learning. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂರು ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರಾಗ ವ್ಯವಸ್ಥೆ ಮಾಡಿದೀವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್, ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಕೊಠಡಿ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ
150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. Mobile 8867732524, 08532232524. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ
ಅಮೃತಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್ NGO ಕಾಲೋನಿ ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಜಿಲ್ಲೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬುದಕ್ಕೆ ತುಂಗಭದ್ರಾ ಎಡದಂಡೆ ಕಾಲುವೆ ಅಕ್ರಮ ನೀರಾವರಿ ತಡೆಯುವ ಪ್ರಯತ್ನಕ್ಕೆ ದೊರೆತ ಸ್ಪಂದನೆಯೇ ನಿದರ್ಶನವಾಗಿದೆ. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಇವರು ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಅಕ್ರಮ ತೆರವಿಗೆ ಸಹಕರಿಸಿದ್ದಾರೆ ಎಂದು ರೈತ ಸಂಘ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಹೇಳಿದರು. ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಜಿಲ್ಲೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬುದಕ್ಕೆ ತುಂಗಭದ್ರಾ ಎಡದಂಡೆ ಕಾಲುವೆ ಅಕ್ರಮ ನೀರಾವರಿ ತಡೆಯುವ ಪ್ರಯತ್ನಕ್ಕೆ ದೊರೆತ ಸ್ಪಂದನೆಯೇ ನಿದರ್ಶನವಾಗಿದೆ. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಇವರು ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಅಕ್ರಮ ತೆರವಿಗೆ ಸಹಕರಿಸಿದ್ದಾರೆ ಎಂದು ರೈತ ಸಂಘ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಸದ ಸೂಚನೆಯಂತೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳ ಸಭೆ ನಡೆದಿದ್ದು ಅಕ್ರಮ ತೆರವಿಗೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭೆ ಮಾಡುವುದು, ಕರಪತ್ರಗಳನ್ನು ಮುದ್ರಿಸಿ ಪ್ರಚಾರ ಕೈಗೊಳ್ಳಲಾಗುತ್ತದೆ. ರೈತರು ಸ್ವಯಂ ಪ್ರೇರಿತವಾಗಿ ಅಕ್ರಮ ಪಂಪ್ಸೆಟ್ ಪೈಪ್ಗಳನ್ನು ತೆಗೆದುಕೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದರು. ಕಾಲುವೆ ನೀರು ಹರಿಸುವ ಮುನ್ನವೇ ಅಕ್ರಮ ತೆರವಿಗೆ ಜಿಲ್ಲಾಡಳಿತ ಮುಂದಾಗುವ ವಿಶ್ವಾಸವಿದೆ. ಇಲ್ಲದೆ ಹೋದಲ್ಲಿ ನಾವೇ ಕಾರ್ಯಾಚರಣೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಕಾಮಗಾರಿ ಕಳಪೆಯಾಗಿದ್ದಲ್ಲಿ ತನಿಖೆ ನಡೆಸುವುದಾಗಿ ಜಲಸಂಪನ್ಮೂಲ ಸಚಿವರು ಭರವಸೆ ನೀಡಿದ್ದಾರೆ. ಆದರೆ ಕಾಲುವೆ ಮೇಲೆಯೇ ಅವರು ಪ್ರವಾಸ ಮಾಡಿದ್ದರೂ ವೀಕ್ಷಣೆ ಮಾಡಿಲ್ಲ. ಅಕ್ರಮ ನಡೆದ ಮೇಲೆ ತನಿಖೆ ಕೈಗೊಳ್ಳುವ ಬದಲು ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಗುತ್ತಿಗೆದಾರರ ಅಂದಾಜು ಪಟ್ಟಿಯಿಂದ ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಹಣವನ್ನು ತಡೆಯಬೇಕೆಂದರು. ಕಾಲುವೆಯಲ್ಲಿ ರಾಡ್ ಹಾಕದೆ ಕಾಮಗಾರಿ ನಿರ್ವಹಿಸಲಾಗುತ್ತಿದೆ. ಟಾಮ್ ವಾಲ್ ನಿರ್ಮಾಣದಲ್ಲಿಯೂ ನಿಯಮ ಅನುಸರಿಸುತ್ತಿಲ್ಲ. ಕೂಡಲೇ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಗುಣಮಟ್ಟ ತಂಡ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಕೋಟ್ಯಾಂತರ ಹಣ ಅಪವ್ಯಯವಾಗಿ ಖಜಾನೆಗೆ ಹೊರೆಯಾಗುತ್ತದೆ ಎಂದರು. ಅಕ್ರಮ ನೀರಾವರಿಯನ್ನು ತಡೆದ್ರೆ ಮಾತ್ರ ಮಾನ್ವಿಸಿರುವ ರಾಯಚೂರಿಗೆ ನೀರು ಬರುತ್ತದಂತ ಮನಗಂಡು ಸುಮಾರು ವರ್ಷಗಳಿಂದ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ವಿ. ಈ ಒಂದು ಹೋರಾಟಕ್ಕೆ ರಾಜಕೀಯ ಇಚ್ಛಾಶಕ್ತಿ ಕೂಡಿದರೆ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವತ್ತು ನಮ್ಮ ಒಂದು ಒತ್ತಾಯಕ್ಕೆ ಯಡಿಯೂರಪ್ಪನವರು ಕೂಡ ಆದೇಶ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಎಂಪಿಗಳಾದಂಥ ಅಮರೇಶ್ ನಾಯಕರು ಕೂಡ ಅವರಲ್ಲಿ ಏನಾದ್ರು ನಾವು ಮೀಟಿಂಗ್ ಕರೀಲಿಕ್ಕೆ ಒತ್ತಾಯ ಮಾಡ್ರಿ, ಒಂದು ಲೆಟರ್ ಕೊಡ್ರಿ ಅಂತ ಕೇಳಿದಾಗ ಯಾಕ್ರಿ ಚೀಫ್ ಮಿನಿಸ್ಟರ್ ಆದೇಶ ಮಾಡ್ಯಾರ, ಅಧಿಕಾರಿಗಳು ಕೂಡ ಮಾಡಿಸೋರು, ಇನ್ಯಾಕೆ ಮೀಟಿಂಗ್ ಮಾಡಬೇಕು ಅಂತೇಳಿ ನಮ್ಮೆದುರಿಗೆ ಅವರು ದೂರವಾಣಿಯಲ್ಲಿ DC ಅವರಿಗೆ ಮಾತಾಡಿದ ಪರಿಣಾಮ ಬಹಳ ಒತ್ತು ಕೊಟ್ಟು ಅವ್ರು ಹೇಳಿದ್ರು. ಏನು ಯಾವುದೇ ಹೋರಾಟಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಎಂಬಕ್ಕೆ ಆಧುನಿಕ
ಸೌಂದರ್ಯೀಕರಣ ಮಾಡಬೇಕಾದ್ರೆ ಏನೇನು ಪ್ರಾವಿಷನ್ಗಳಿರ್ತವೆ ಅದರಲ್ಲಿ ಬಹಳಷ್ಟು ಲೋಪದೋಷಗಳಾಗಿವೆ. ಬಹಳಷ್ಟು ಲೋಪದೋಷ ಆಗಿವೆ. ನೋಡಕ್ಕೆ ಕಾಲಿಗೆ ಚಂದ ಕಾಣಿಸ್ತದ, ಕಾಂಕ್ರೀಟ್ ಹಾಕ್ಯಾರ, ನೋಡಿ ಹೋಗಿ ನಿಂತ್ಕೊಳ್ಳೆ ಬಹಳ ಚಂದ ಆಗಿದೆ ಮತ್ತೆ ಅನಿಸ್ತದ. NRBC ಅಲ್ಲಿ ಏನಾಗಿದೆ ಅಂದ್ರೆ ಕಲ್ಲುಗಳು ಕಟಿಂಗ್ ನಲ್ಲಿ ಇರೋದನ್ನು ಬಿಟ್ಟು ಕೆಲವು ಕಡೆಗೆ ಸತತವಾಗಿ ಕಲ್ಲು ಇರ್ತವೆ, ಆ ಬಂಡೆ ರಾಕ್ ಇರ್ತದೆ, ಅದರಲ್ಲಿ ಬಿಟ್ಟು ಉಳಿದ ಕಡೆಗೆ ಎಲ್ಲ ಕಡೆಗೆ ರಾಡ್ ಹಾಕ್ಬೇಕು ಅಂತಿದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಓನ್ಲಿ ಎಂಬ್ಯಾಕ್ಮೆಂಟ್ ನಲ್ಲಿ ಮಾತ್ರ ರಾಡ್ಗಳು ಹಾಕ್ತಾರೆ. ಎಂಬ್ಯಾಕ್ಮೆಂಟ್ ಅಂದ್ರೆ ಭೂಮಿ ಮಟ್ಟದಕ್ಕಿಂತ ಮೇಲ್ಭಾಗದಲ್ಲಿ ಏನು ಒಟ್ಟಿನಲ್ಲಿ ಕಾಲುವೆ ಬಂದಿರ್ತದೆ ಅಲ್ಲಿ ಮಾತ್ರ ರಾಡ್ ಹಾಕ್ತಾ ಇದ್ದಾರೆ, ಉಳಿದ ಕಡೆಗೆ ಆಗ್ತಾ ಇಲ್ಲ ಕಟಿಂಗ್ ನಲ್ಲಿ. ಆಕ್ಚುಲಿ ಅದು ಏನಂತಂದ್ರೆ ಥ್ರೂಔಟ್ ದ ಲೆಂತ್, ಕೆನಾಲ್ ಲೆಂತ್ ಏನಿದೆ ಅದನ್ನೆಲ್ಲ ಹಾಕ್ಬೇಕಂತಿದೆ. ಅಂದ್ರೆ ಹಾರ್ಡ್ ರಾಕ್ ಇದ್ದಲ್ಲಿ ಬಿಟ್ಟು ಕೆಲವು ಕಡೆಗೆ ಇದೆ ಅಲ್ಲಿ ಹಾರ್ಡ್ ರಾಕ್, ಅದು ಬಿಡ್ಲಿ, ಅಲ್ಲಿ ಏನು ಹೊಡೆಯಂಗಿಲ್ಲ, ಏನು ಆಗೋದಿಲ್ಲ, ಕಲ್ಲು ಇರ್ತದೆ, ಅದು ಏನಾಗಲ್ಲ. ಆದ್ರೆ ಆ ಇಡೀ ಕೆನಾಲ್ ಉದ್ದ ರಾಡ್ ಹಾಕ್ಬೇಕನ್ನೋದು ಎಸ್ಟಿಮೇಟ್ ಇರ್ತದೆ, ಅದು ಯೂಶಲಿ ಪ್ರೊವಿಷನ್ಸ್ ಇರ್ತದೆ. ಆಮೇಲೆ ಬೆಡ್ನಲ್ಲಿ ಹಿಂಗೇನು ಸ್ಲೋಪ್ ಬರ್ತದೆ, ಸ್ಲೋಪ್ ಬಂದಲ್ಲಿ ಟಾಯ್ ವಾಲ್ ಅಂತ ಕಟ್ತಾರೆ. ಸುಮಾರು 1 ರಿಂದ 1.5 ಮೀಟರ್ ಬ್ಲಾಕ್ ಕಾಟನ್ ಸಾಯಿಲ್ ಇದ್ದಲ್ಲಿ 1.5 ಮೀಟರ್, ರೆಡ್ ಸಾಯಿಲ್ ಇದ್ದಲ್ಲಿ 1 ಮೀಟರ್, ಹಿಂಗ ಅದು ವಾಲ್ ಕಟ್ಟಬೇಕು. ಅಂದ್ರೆ ಏನು, ಈ ಮೇಲ್ಭಾಗದ ಮಣ್ಣು ಕುಸಿಬಾರದು ಅಂತ ಹೇಳಿ ಆ ಸ್ಲೋಪ್ ನಲ್ಲಿ ಇರ್ಬೇಕದು. ಅದು ನಮ್ಮ ತುಂಗಭದ್ರದಲ್ಲಿ ನಾವು ಮಾಡಿಸಿದ್ದೀವಿ. ಆದ್ರೆ ಇಲ್ಲಿ ಆ ಒಂದು ವಾಲ್ ಅನ್ನೇ ಕಟ್ಟಿಲ್ಲ, ರಾಡ್ಗಳು ಸರಿ ಹಾಕಿಲ್ಲ. ಆಮೇಲೆ ಏನು ಎಕ್ಸ್ಕವೇಷನ್ಗೆ ಮಣ್ಣು ತೆಗೆಯೋದಕ್ಕೆ ಇಷ್ಟು ಪ್ರೊವಿಷನ್ ಮಾಡ್ಕೊಂಡಾರ ಅವರು, ಅವು ಯಾವ ಸರಿ ಮಾಡಿಲ್ಲ. 1.5 ಮೀಟರ್ ಏನದು ಸತ್ತು ಮಣ್ಣು ಇರ್ತದಲ್ಲ ಅದನ್ನೆಲ್ಲ ತೆಗೆದು ಹಾಕಿ ಹೊಸ ಮಣ್ಣು ಹಾಕಿ ರೋಲ್ ಮಾಡ್ಬೇಕಂತಿದೆ. ಆದ್ರೆ ಇವರು ಸುಮ್ಮನೆ ಟ್ರಿಮ್ ಮಾಡ್ಯಾರ, ಸ್ವಲ್ಪ ಹೊಸ ಮಣ್ಣು ಹಾಕಿ ಕಾಂಕ್ರೀಟ್ ಹಾಕಿದ್ರು. ಇದು ಏನಂತಂದ್ರೆ ಎಂಬ್ಯಾಕ್ಮೆಂಟ್ ನಲ್ಲಿ ಇದು ಯಾವುದೇ ಸಂದರ್ಭದಲ್ಲಿ ಮಣ್ಣು ಸ್ರಿಂಕ್ ಆಗಿ ಆ ಕಾಂಕ್ರೀಟ್ ಹೊಡೆಯುವಂತ ಸಂಭವ ಇರ್ತದೆ. ಮತ್ತೆ ಪ್ಯೂರಿಂಗೂ ಸರಿಯಾಗಿಲ್ಲ. ನಿಮ್ಗೆ ಹೇಳಿದಲ್ಲ ಮೊದಲೇ ಪ್ರೆಸ್ ಮೀಟ್ ಚಂಬುಲಿಂದ ಹೊಡೆದ್ರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ. ಇವನ್ನೆಲ್ಲ ವಿಷಯಗಳ ನಾವು ದೇವದುರ್ಗ ತಹಸೀಲ್ದಾರ್ ಮುಖಾಂತರ ಹೋರಾಟ ಮಾಡಿ ನೀರಾವರಿ ಮಂತ್ರಿಗೆ ಒಂದು ಪತ್ರ ಕಳಿಸಿ ನೀರಾವರಿ ಮಂತ್ರಿಗಳು ಸ್ಪಂದನೆ ಮಾಡಿದರೆ, ಬಹಿರಂಗ ಸ್ಟೇಟ್ಮೆಂಟ್ ಕೂಡ ಕೊಟ್ಟಾರ. ಏನಂತ, ಇಲ್ಲ ಈ NRBCಯಲ್ಲಿ ಗುಣಮಟ್ಟದ ಕೆಲಸ ಆಗ್ತಾ ಇಲ್ಲ ಅಂದ್ರೆ ರೈತ ಸಂಘಟನೆಗಳು ಆರೋಪ ಮಾಡ್ಯಾರ, ಅದನ್ನು ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ರಿ. ಈ ಮೊನ್ನೆ ಅದೇ ಕಾಲುವೆ ಕ್ರಾಸ್ ಮಾಡ್ಕೊಂಡು ಹೋಗ್ಯಾರ ಅವ್ರು, ಚಿಂತನ ಪ್ರೀತಿಗೆ ಅದೇ ಕಾಲುವೆ ಕ್ರಾಸ್ ಮಾಡ್ಕೊಂಡು ಹೋಗ್ಯಾರ. ಅವ್ರು ಬಂದು ನೋಡ್ಬೇಕಾಗಿತ್ತು. ಈಗ ಅವ್ರು ಬಹಿರಂಗ ಪೇಪರ್ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟು ಕೈ ತೊಳ್ಕೊಂಬಿಟ್ರು. ಆದ್ರೆ ವಸ್ತುಸ್ಥಿತಿಯನ್ನ ಅಲ್ಲಿ ಏನಿದೆ ಅಂತಂದು ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬಂದು ಪರಿಣಿತ ಇವರು ಇಲ್ಲಿರೋ ಅಧಿಕಾರಿಗಳು ಬಿಟ್ಟು ಪರಿಣಿತರ ತಂತ್ರಜ್ಞಾನವನ್ನ ಹೊಂದಿದಂತವ್ರನ್ನ ಕರ್ಕೊಂಡು ಬಂದು ಪರಿಶೀಲನೆ ಮಾಡಬೇಕಾಗಿತ್ತು. ಆ ಕೆಲಸ ಆಗಿಲ್ಲ. ಅದಕ್ಕೆ ಇನ್ನೊಮ್ಮೆ ನಾವು ಒತ್ತಾಯ ಮಾಡೋದೇನಂದ್ರೆ ನೀರಾವರಿ ಮಂತ್ರಿಗೆ ತಕ್ಷಣವೇ ಅಲ್ಲಿ ಏನು ಆಗಿದೆ ಆ ಲೋಪದೋಷಗಳನ್ನ ಈಗಂತೂ ಸರಿಪಡಿಸಕ್ ಬರೋದಿಲ್ಲ. ಆದ್ರೆ ಆ ಲೋಪದೋಷಗಳನ್ನ ಎತ್ತಿಟ್ಟು ನಾಳೆ ಏನು ಅವರಿಗೆ ದುಡ್ಡು ಕೊಡ್ಬೇಕು ಅದನ್ನ ಕಡಿತ ಮಾಡ್ಬೇಕು ಅವರು. ಇಲ್ಲ ಅಂತಂದ್ರೆ ಸರ್ಕಾರದ ಖಜಾನೆಗೆ ಅನವಶ್ಯಕವಾಗಿ ಹೊರೆ ಆಗ್ತದೆ. ಅಷ್ಟು ನಗರದ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸಿ ನವೀಕರಣ ಮಾಡಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸಿ ನವೀಕರಣ ಮಾಡಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಓಕೆ ಬಾರ್ ಪಕ್ಕದಿಂದ ಹೋಗುವ ರಸ್ತೆ, ಬಂದೇನವಾಜ್ ಕಾಲೋನಿ ಮತ್ತು ಸಿದ್ಧಾರ್ಥ್ ಕಾಲೋನಿ ಮುಖಾಂತರ ಎಕ್ಲಾಸ್ಪುರ್ ಗ್ರಾಮಕ್ಕೆ ತೆರಳುವ ರಸ್ತೆ ಹಾಗೂ ಮಹಾವೀರ್ ಚೌಕ್ ಸುತ್ತಮುತ್ತಲಿನ ರಸ್ತೆಗಳು, ಮಚ್ಚಿ ಬಜಾರ್ ರಸ್ತೆ, ಬೇರೋನ್ ಕಿಲ್ಲಾ ರಸ್ತೆ ಸೇರಿದಂತೆ ಇನ್ನು ಅನೇಕ ಕಡೆ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ. ನಿತ್ಯವೂ ಜನಸಾಮಾನ್ಯರು ನರಕಯಾತನೆ ಅನುಭವಿಸುವಂತಾಗಿದೆ. ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತ ವಾತಾವರಣ ನಿರ್ಮಾಣವಾಗಿದೆ. ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕೂಡಲೇ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಇವತ್ತು
ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಸುಮಾರು ವರ್ಷಗಳಿಂದ ರಾಯಚೂರು ನಗರದಲ್ಲಿ ಕೆಲವು ರಸ್ತೆಗಳು ರಸ್ತೆಗಳ ಅಥವಾ ತೆಗ್ಗುಗುಂಡಿಗಳ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿ ಜನಸಾಮಾನ್ಯರಲ್ಲಿ ಸಹ ಅನುಮಾನ ಸೃಷ್ಟಿ ಆಗುವಂಥ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಜನಸಾಮಾನ್ಯರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ರೋಡ್ ಮೇಲೆ ತಿರುಗಾಡುವಂಥ ಪರಿಸ್ಥಿತಿ ಎದುರಾಗಿದೆ. 15-20 ವರ್ಷಗಳಿಂದ ರಾಯಚೂರು ನಗರದ ರಸ್ತೆಗಳು ಯಾವ ರಸ್ತೆಗಳದ್ದು ಅದೇ ರಸ್ತೆಗಳು ಇದ್ದುದರಿಂದ ಜನಸಾಮಾನ್ಯರು ಹೆಚ್ಚಾಗಿ ಮಹಿಳೆಯರಿಗೆ ಓಡಾಡಲು ಆಗದಂತೆ ತುಂಬ ತೊಂದರೆಗಳಾಗ್ತದೆ. ಇದನ್ನೆಲ್ಲ ನೋಡದಂತೆ ಕಣ್ಮುಚ್ಚಿ ಕುಳಿತಿರುವಂಥ ರಾಯಚೂರು ನಗರಸಭೆ ಅಧಿಕಾರಿಗಳು ಮತ್ತು ರಾಯಚೂರು ನಗರದ ಶಾಸಕರು ಇವುಗಳಿಗೆ ಏನಾದರೂ ಸ್ವಲ್ಪ ಜನಸಾಮಾನ್ಯರ ಬಗ್ಗೆ ಆಗಲಿ ನಗರದ ಬಗ್ಗೆ ಆಗಲಿ ಯಾವುದೇ ಸಂಕ್ಷಿಪ್ತಕ್ಕೂ ಸಹ ಅವ್ರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ರಾಯಚೂರು ನಗರದ ಬಗ್ಗೆ ಆಗಲಿ ಸಹ ಅವ್ರಿಗೆ ಕರುಣೆ ಇಲ್ಲ. ಹಾಗಾಗಿ ಇವರುಗಳು ನಮಗೆ ಬೇಕಾ ಅಂತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಮುಂದೆ ಅತಿ ಬೇಗನೆ ಇವೆಲ್ಲ ರಸ್ತೆಗಳ ದುರಸ್ತಿ ಡಾಂಬರೀಕರಣ ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ರಾಯಚೂರು ನಗರಸಭೆಗೆ ಸೆಗಣಿ ಎರಚುವ ಕಾರ್ಯಕ್ರಮ ನಮ್ಮ ಸಂಘಟನೆ ವತಿಯಿಂದ ಮಾಡಿ ಮತ್ತು ರಾಯಚೂರು ನಗರದ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ ಅಂತ ಮಾತನ್ನು ಹೇಳೋಕೆ. ಈ ಸಂದರ್ಭದಲ್ಲಿ ಕರವೇ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಬಂದೇ ನವಾಜ್, ಶಬೀರ್ ಅಲಿ, ಚಾಂದ್ ಪಾಷಾ, ನಿಸಾರ್, ಸಂಜಯ್, ರವಿ ಅತ್ತನೂರ್, ಬಾಲಾಜಿ ಸೇರಿದಂತೆ ಕಾರ್ಯಕರ್ತರು ಇದ್ದರು. ಲಿಂಗಸೂಗೂರು ತಾಲೂಕಿನ ಬಸವನ ಪಗಡದೊಡ್ಡಿಯಲ್ಲಿ 9 ಜನ ಕುಟುಂಬಗಳು ದಿಗ್ಬಂಧನಕ್ಕೆ ಒಳಗಾಗಿದ್ದು ಸಂಕಷ್ಟಕ್ಕೆ ಸಿಲುಕಿವೆ. ಕಳೆದ 3 ತಲೆಮಾರಿಯಿಂದ ಸಂಚರಿಸುತ್ತಿರುವ ರಸ್ತೆಗೆ ಬೇಲಿ ಹಾಕಿ ತಡೆಯಲಾಗಿದ್ದು ಸಂಪರ್ಕವೇ ಕಡಿತಗೊಂಡಂತಾಗಿದೆ. ಲಿಂಗಸೂಗೂರು ತಾಲೂಕಿನ ಬಸವನ ಬಗಡದೊಡ್ಡಿಯಲ್ಲಿ 9 ಜನ ಕುಟುಂಬಗಳು ದಿಗ್ಬಂಧನಕ್ಕೆ ಒಳಗಾಗಿದ್ದು ಸಂಕಷ್ಟಕ್ಕೆ ಸಿಲುಕಿವೆ. ಕಳೆದ 3 ತಲೆಮಾರಿಯಿಂದ ಸಂಚರಿಸುತ್ತಿರುವ ರಸ್ತೆಗೆ ಬೇಲಿ ಹಾಕಿ ತಡೆಯಲಾಗಿದ್ದು ಸಂಪರ್ಕವೇ ಕಡಿತಗೊಂಡಂತಾಗಿದೆ. ಪೈದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸವ ಬಗಡದೊಡ್ಡಿಯಿಂದ ಬಂಡಿಬಾವಿ ಸಂಪರ್ಕ ಇಲ್ಲದಂತಾಗಿ ವಾರವೇ ಗತಿ ಹೋಗಿದೆ. ಸರಿಸುಮಾರು 9 ಕುಟುಂಬಗಳ 45 ಜನರು ವಾಸ ಮಾಡುತ್ತಿದ್ದಾರೆ. ಕೆಲವರು ರಸ್ತೆಯಲ್ಲಿ ತಿರುಗಾಡದಂತೆ ರಸ್ತೆಗೆ ಕಲ್ಲು ಬೇಲಿ ಹಾಕಿರುವುದು ಸಮಸ್ಯೆಗೆ ಕಾರಣವಾಗಿದೆ. ವೃದ್ಧರು, ಶಾಲಾ ಮಕ್ಕಳು, ನಿವಾಸಿಗಳಿಗೆ ಇದ್ದ ಒಂದೇ ರಸ್ತೆ ಇಲ್ಲದಂತಾಗಿ ದಿಗ್ಬಂಧನಕ್ಕೆ ಒಳಗಾದಂತಾಗಿದೆ. ನಡೆದುಕೊಂಡೇ ಬೇರೆ ಗ್ರಾಮಗಳಿಗೆ ತೆರಳುತ್ತಿದ್ದ ಇಲ್ಲಿಯ ನಿವಾಸಿಗಳಿಗೆ ರಸ್ತೆ ಇಲ್ಲದಂತಾಗಿದೆ. ಅಲ್ಲಿಯ ನಿವಾಸಿಗಳಿಗೆ ಮಲಿತ ಕುಡಿಯುವ ಸ್ಥಿತಿಯು ಎದುರಿಸುವಂತಾಗಿದೆ. ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲದಂತಾಗಿದ್ದರಿಂದ ಕಲುಷಿತ ನೀರು ಕುಡಿದೇ ಜೀವನ ಸಾಗಿಸುವಂತಾಗಿದೆ. ಪೈದೊಡ್ಡಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಟ್ಟಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದರೂ ಯಾರೊಬ್ಬರೂ ಮಧ್ಯಪ್ರವೇಶ ಮಾಡದೇ ಇರುವುದು ರಾಜಕೀಯ ಪ್ರೇರಿತ ಎಂಬುದು ನಿವಾಸಿಗಳ ದೂರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿಯ ನಿವಾಸಿಗಳ ಸಮಸ್ಯೆ ನಿವಾರಿಸಲು ಮುಂದಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕೂಡಲೇ ಸಂಬಂಧಿಸಿದ ತಹಸೀಲ್ದಾರರು, ಹಟ್ಟಿ ಪೊಲೀಸರು ಮಧ್ಯಪ್ರವೇಶಿಸಿ ಇಕ್ಕಟ್ಟಿಗೆ ಸಿಲುಕಿರುವ ಜನರ ರಕ್ಷಣೆ ಮಾಡಬೇಕೆಂಬುದು ನಿವಾಸಿಗಳ ಒತ್ತಾಯವಾಗಿದೆ. ತಾಲೂಕಿನ ಇಡುಪನೂರು ತಲ್ಮಾರಿ ವ್ಯಾಪ್ತಿಯಲ್ಲಿ ಮಿಡತೆಗಳು ಕಾಣಿಸಿಕೊಂಡಿದ್ದು ರೈತರು ಆತಂಕ ಪಡೆಯುವಂತಾಗಿದೆ. ಹತ್ತಿ, ಹೆಸರು ಸೇರಿದಂತೆ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿರುವ ರೈತರು ಬೆಳೆಗಳನ್ನು ಮಿಡತೆಗಳು ಎಲೆಯನ್ನು ತಿನ್ನಲು ಪ್ರಾರಂಭಿಸಿವೆ. ತಾಲೂಕಿನ ಇಡುಪನೂರು ತಲ್ಮಾರಿ ವ್ಯಾಪ್ತಿಯಲ್ಲಿ ಮಿಡತೆಗಳು ಕಾಣಿಸಿಕೊಂಡಿದ್ದು ರೈತರು ಆತಂಕ ಪಡೆಯುವಂತಾಗಿದೆ. ಹತ್ತಿ, ಹೆಸರು ಸೇರಿದಂತೆ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿರುವ ರೈತರು ಬೆಳೆಗಳನ್ನು ಮಿಡತೆಗಳು ಎಲೆಯನ್ನು ತಿನ್ನಲು ಪ್ರಾರಂಭಿಸಿವೆ. ಹತ್ತಿ ಬಿತ್ತನೆ ಮಾಡಿರುವ ಜಮೀನುಗಳಲ್ಲಿ ಬೆಳೆಯುತ್ತಿರುವಾಗಲೇ ಮಿಡತೆಗಳು ಕಂಡಿವೆ. ಹತ್ತಿ ಬೆಳೆ ಎಲೆಗಳನ್ನು ತಿಂದು ಹಾಕುತ್ತಿರುವುದರಿಂದ ಬಿತ್ತನೆ ಮಾಡಿರುವ ರೈತರು ಆತಂಕ ಪಡುವಂತಾಗಿದೆ. ಕೆಲ ರೈತರ ಹೊಲಗಳಲ್ಲಿ ಕಂಡಿರುವ ಮಿಡತೆ ಪಕ್ಕದ ಜಮೀನುಗಳಿಗೂ ವಿಸ್ತರಿಸಿಕೊಳ್ಳುವ ಭೀತಿ ಎದುರಾಗಿದೆ. ದೇಶದಾದ್ಯಂತ ಮಿಡತೆ ದಾಳಿ ಸುದ್ದಿಯಿಂದ ರೈತರಿಗೆ ಕೃಷಿ ಇಲಾಖೆ ಯಾವುದೇ ಆತಂಕ ಪಡಬೇಕಿಲ್ಲ ಎಂದು ಭರವಸೆ ನೀಡಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಹಬೀದ್ ಮಾಹಿತಿ ನೀಡಿ, ರೈತರ ಹತ್ತಿ ಬೆಳೆಗೆ ಕಂಡಿರುವ ಮಿಡತೆ ಮರುಭೂಮಿ ಮಿಡತೆಯಲ್ಲ, ಕ್ರಿಮಿನಾಶಕ ಸಿಂಪಡಿಸಿದರೆ ನಾಶವಾಗುತ್ತದೆ. ರೈತರು ಆತಂಕಕ್ಕೆ ಒಳಗಾಗದೆ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಪಡೆದು ಕೀಟ ನಿರ್ವಹಣೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಮಿಡತೆ ಕಂಡಿರುವ ಬೆಳೆಗಳಿಗೆ ರೈತರು ಲ್ಯಾಬ್ ಸೈಲೋಥಿನ್ 5 EC ಕರಾಟೆ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೇರಿಸಿ ಸಂಪೂರ್ಣ ಗಿಡ ಎಲೆಗಳಿಗೆ ಸಿಂಪರಣೆ ಮಾಡುವಂತೆ ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ತುಂಗಭದ್ರಾ ಎಡದಂಡೆ ಕಾಲುವೆ ಅಕ್ರಮ ನೀರಾವರಿ ತಡೆ, ಯಡಿಯೂರಪ್ಪನವರ ಆಶೆ ನಿರಾಶೆಯಾಗದಿರಲಿ, ರಾಘವೇಂದ್ರ ಕುಷ್ಟಗಿ. ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮುಂಚಿತವಾಗಿ ಅಕ್ರಮ ನೀರಾವರಿ ತೆರವುಗೊಳಿಸಲು ಮುಂದಾಗಲಿ, ಚಾಮರಾಜ್ ಮಾಲಿ ಪಾಟೀಲ್. ನಗರದ ಹದಗೆಟ್ಟ ರಸ್ತೆ ದುರಸ್ತಿಗೆ ಆಗ್ರಹಿಸಿ ರಕ್ಷಣಾ ಸೈನ್ಯದಿಂದ ಮನವಿ. ಲಿಂಗಸೂಗೂರು ತಾಲೂಕಿನ ಬಸವ ಪಗಡದೊಡ್ಡಿಯಲ್ಲಿ 9 ಕುಟುಂಬಗಳಿಗೆ ದಿಗ್ಬಂಧನೆ, ರಸ್ತೆ ಬಂದ್ ಆಗಿದ್ದರಿಂದ ಇಕ್ಕಟ್ಟಿನಲ್ಲಿ 45 ಜನರು. ಮತ್ತು ಇಡುಪ್ನೂರು ಹೋಬಳಿಯಲ್ಲಿ ಹತ್ತಿ ಬೆಳೆಗೆ ಮಿಡಿತ ಹಾವಳಿ, ಆತಂಕ ಪಡದಂತೆ ಕೃಷಿ ಇಲಾಖೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಯೋಜಿಸಿದವರು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Proper sanitation for students. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಲ್ ರೋಡ್, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard.